ಏನು ಅಂತ ಸುರೇಶ್ ಕುಮಾರ್ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರಿಗಾದ್ರೂ ನೋವಾಗಿದ್ರೆ ಅಂತ. ಇಲ್ಲಿ ನೋವಾಗಿರೋದನ್ನೇ ನಾವು ಹೇಳ್ತಾ ಇರೋದು. ನೋವಾಗಿದೆ ಅಂತ ಹೇಳ್ಬಿಟ್ಟಿದ್ದೀರಿ. ಆಗಿದ್ದರೆ ಬೇಡ, ಆಗಿದ್ದರೆ ಬೇಡ, ಆಗಿದೆ ಅದನ್ನ ಹೇಳಿದಾರಲ್ಲ, ಮುಗಿತಲ್ಲ. ಎಲ್ಲ ಹೇಳಿದ್ರು ನೋವಾಗಿದ್ದರೆ ಅಂತ ಹೇಳಿದ್ರು. ಅದರಿಂದ ನೋಡಿ ಇಲ್ಲಿ ಅವರು ಹಠ ಹಿಡಿತಾ ಇದ್ದಾರೆ. ಮಾತಾಡ್ತಾರೆ ಅಧ್ಯಕ್ಷರೇ, ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನು ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ದೀವಿ. ಸೊಸೈಟಿ ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಪ್ರತಿಯೊಂದು ಮಾತಿನ ತಪ್ಪು ಅಧ್ಯಕ್ಷರೇ, ಅಧ್ಯಕ್ಷ ಅವ್ರು ಕೊಡಿ. ಒಂದ್ ಸೆಕೆಂಡ್ ಕುಡ್ರ ಕಲೀರಿ. ಬರೇ ಬಾರಿಗೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೃಹ ಲಕ್ಷ್ಮಿ ಅಂತಕ್ಕಂಥ ಬಹಳ ಮಾಡ್ತಾ ಇದ್ದಾರೆ. ಅವರು ಸದನಕ್ಕೆ ಅಧಿಕಾರಿಗಳು ಮಾಹಿತಿ ಅದನ್ನ ಕೊಟ್ಟಿದ್ದೀನಿ. ಅದರಿಂದ ತಪ್ಪಾಗಿ ಗೊತ್ತಾಗಿದೆ. ನಾನು ಅದನ್ನ ತಪ್ಪಾಗಿದೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತಲೂ ಕೂಡ ಹೇಳಿದ್ರು. ಹಾಗಾಗಿಯೂ ಕೂಡ ಎಲ್ಲಾ ವಿರೋಧ ಪಕ್ಷದ ನಾಯಕರು ಸೇರಿ ಒಬ್ಬ ಮಹಿಳೆ ಮೇಲೆ ಈ ರೀತಿ ಮುಗಿಬೀಳೋದು ಸರಿಯಾದ ಪದ್ಧತಿ ಅಲ್ಲ. ಮಾನ್ಯ ಅಧ್ಯಕ್ಷರು, ಇದು ಸದನದ ಗೌರವ. ನಾವು ಏನ್ ಸಂದೇಶ ಕೊಡ್ತಾ ಇದೀವಿ ಈ ರಾಜ್ಯ ಜನರಿಗೆ ಅಂದ್ರೆ ಮಹಿಳೆಯರಿಗೆ ಟಾರ್ಗೆಟ್ ಮಾಡ್ತಾ ಇದೀವ ನಾವು. ನಮ್ಮಲ್ಲಿ ಇರೋದೇ ಒಬ್ರಿಬ್ರು ಮಹಿಳೆಯರು. ಈ ಸದನದಲ್ಲಿ ಒಬ್ಬ 50% ಬರ್ಬೇಕಾಗಿತ್ತು. ಅವ್ರ ಮಹಿಳೆ ಅಂತಂದ್ರೆ ಮಾನ್ಯ ಅಧ್ಯಕ್ಷರೇ, ಏನ್ ಸಂದೇಶವನ್ನ ಕೊಡ್ತಾ ಇದೀವಿ ನಾವು ಈ ರಾಜ್ಯ ಜನರಿಗೆ? ಬಹಳ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀವಿ. ಒಂದು ಕಾಲ ಸರಿಯಲ್ಲ, ಅದು ಸರಿಯಾಗಿರ್ತಕ್ಕಂಥ ಇದನ್ನ ಇಲ್ಲಿಗೆ ದಯವಿಟ್ಟು ಬಿಟ್ಟು ಸೀನಿಯರ್ ಸಚಿವರಾಗಿದ್ದೀರಿ, ಇದ್ದವರಿದ್ದೀರಿ, ನಿಮ್ಮೆಲ್ಲ ದಯವಿಟ್ಟು ಇದನ್ನ ಬಿಟ್ಬಿಡಿ. ಸುರೇಶ್ ಕುಮಾರ್ ಅವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ತಾವು ಐ ಡಿಡ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಸರ್. ಅಧ್ಯಕ್ಷರೇ, ಒಂದು ಲೆಟ್ ಅಸ್ ನಾಟ್ ಪ್ಲೇ ವಿಕ್ಟಿಮ್ ಕಾರ್ಡ್. ಗೊತ್ತಲ್ಲ, ನಾನು ಮಹಿಳೆ ಪುರುಷ ಯಾವ ಜಾತಿ ಆ ಜಾತಿ ಅನ್ನೋದು ಪ್ರಶ್ನೆ ಅಲ್ಲ. ಶಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ. ಉತ್ತರ ಕನ್ನಡ ಸಮಸ್ಯೆ ಬರ್ರಿ ಸರ್, ಮಾತಾಡೋದು ಮಾನ್ಯ ಅವರು ಸಂಸದೀಯ ವ್ಯವಹಾರ ಸಚಿವರಾಗಿದ್ದವರು. ಈ ಸದನಕ್ಕೆ ನಾವು ಮಂತ್ರಿಗಳು ತಪ್ಪು ಉತ್ತರ ಕೊಟ್ಟರೆ ಅದನ್ನ ತಿದ್ಕೊಳ್ತಕ್ಕಂಥ ಅವಕಾಶ ಇದೆ, ನಮ್ಮ ನಡವಳಿಯಲ್ಲಿ ಇದೆ. ಇದೆ ಅಂತಂದ್ಮೇಲೆ ಕೂಡ ಅದನ್ನ ಮಾಡಂಗೇ ಇಲ್ಲ ಅಂತಂದ್ರೆ ಇದು ಯಾವ ವ್ಯವಹಾರ ಇದು? ಆಯ್ತು, ಹೇಳಿದ್ರಲ್ಲ ನೋಡಿ ಸರ್, ಸುರೇಶ್ ಕುಮಾರ್ ಸರ್, ಪ್ಲೀಸ್ ಯು ಲೆಟ್ ಇಟ್ ಗೋ ಸರ್. ಇಟ್ ಇಸ್ ನಾಟ್ ರೈಟ್. ಗೊತ್ತಿಲ್ಲ. ದಿಸ್ ಇಸ್ ನಾಟ್ ದ ವೇ ವಿ ಶುಡ್ ಬಿ ಇನ್ ದ ಅಸೆಂಬ್ಲಿ ಅಗೇನ್ಸ್ಟ್ ದ ವುಮೆನ್, ಟಾರ್ಗೆಟಿಂಗ್ ಎ ವುಮೆನ್. ಇದೇ ದಿಸ್ ಇಸ್ ನಾಟ್ ರೈಟ್. ಡಿಕೆ ಅವರು ಕೊಟ್ಟಿದ್ರು ಮಹಿಳೆ ಅವರೊಬ್ಬರು ಸಚಿವರು. ಇದೇ HK ಪಾಟೀಲ್ ಕೇಳ್ತಿದ್ರು, ಕ್ವಶನ್ ಕೇಳ್ತಾ ಇದ್ವು. ಇದು ಯಾವುದೋ ಲಿಂಗ ಜಾತಿ ಧರ್ಮದ ಪ್ರಶ್ನೆ ಅಲ್ಲ. ನಂದು ಬಹಳ ಸಿಂಪಲ್ ಇದಿದ್ದು ಅಂತ ಸ್ಪಷ್ಟೀಕರಣ ಕೇಳಿದ್ದು ಅಂದ್ರೆ ಇದು 1,26,00,000. ಮಾನ್ಯ ಅಧ್ಯಕ್ಷರೇ, ದಿಸ್ ಡಿಸ್ಕಷನ್ ಇಸ್ ನಾಟ್ ರಿಕ್ವೈರ್ಡ್. ಒಂದು ನಿಮಿಷ, ವಾಟ್ ಯು ಮೀನ್ ಟು ಸೇ? ದಿಸ್ ಡಿಸ್ಕಷನ್ ಇಸ್ ನಾಟ್ ರಿಕ್ವೈರ್ಡ್. For the house, and it has been rectified. Minister has every right to rectify the answer. ಇದು ನಮ್ಮ ನಡವಳಿಕೆಯಲ್ಲಿದೆ. ಸೆನ್ಸಿಟಿವ್ he cannot ಹೇಳಿದ್ರಲ್ಲ, he cannot talk like that. ಆಯ್ತು, ಈಗ ಪ್ರತಿಪಕ್ಷ ನಾಯಕರೇ ಮುಗಿಸ್ಬಿಡಿ ಸರ್. 1 minute ಸರ್.
ಅಶೋಕಣ್ಣ ಸುದ್ದಿ ಮಹೇಶ್, ಎಲ್ಲೆಲ್ಲೋ ತಡ್ರಿ ಸರ್. ಎಲ್ಲೆಲ್ಲೋ ಹೊರ್ಟೋಯ್ತು. ಅದೇ ಟ್ರೈನ್ ನಾ ಹೇಳಿದಾಗ ಹೇಳವ್ರ ಎಲ್ಲೆಲ್ಲೋ ಹೊರಟೋಯ್ತು ಸುದ್ದಿ, ಇದು ಎಲ್ಲೆಲ್ಲೋ ವಿಷಯಾಂತರ ಆಗ್ತಾ ಇದೆ. ಅದಕ್ಕೆ ನಾನು ವಿಷಯಾಂತರ ಆಗದ್ ಬೇಡ ಅಂತ. ಪ್ರತಿಪಕ್ಷ ನಾಯಕರು ಮಾತಾಡಿ ಮಹೇಶ್ ಕೂಲಿ ಸರ್, ನಾನು ಮಾತಾಡಿ ಆಗ್ಲಿ ಸರ್, ಮಾತಾಡಿ ಆಗ್ಲಿ ಮಾತಾಡಪ್ಪ. ಮಾತಾಡಿ ಆಗ್ಲಿ ವೆಯ್ಟ್ ಅಶೋಕಣ್ಣ ಇದು ವಿಷಯಾಂತರ ಆಗದ್ ಬೇಡ. ಈಗ ಬಹಳಷ್ಟು ಸದಸ್ಯರು ಕೇಳಿದ್ದಾರೆ. ಮಹೇಶ್ ಕೂತ್ಕೊಳ್ಳಿ. ಅದು ಯಾರು ಅವರಲ್ಲಿ ಯಾರು ಅದು? ನೇಮರಾಜ್ ನಾಯ್ಕ್, ನೇಮರಾಜ್ ಏನು ಅವರಿಗೆ ಕಿವಿ ಕೇಳುದಿಲ್ವೋ? ಅಲ್ಲ ನಿಂಗೆ ಸರಿ ಬಾಯಿ ಬರುದಿಲ್ಲ, ಹತ್ತಿರೋಗಿ ಯಾಕೆ ಮಾತಾಡ್ತೀರಪ್ಪ? ಸನ್ಮಾನ್ಯ ಅಧ್ಯಕ್ಷರೇ, ಇದು ವಿಷಯಾಂತರ ಆಗದ್ ಬೇಡ. ಮಾನ್ಯ ಗೌರವಾನ್ವಿತ ಸಚಿವರು ಮಹಿಳೆ ಶೆಲ್ಟರ್ಗೆ ಹೋಗೋದ್ ಬೇಡ. ನಾನು ರೂಲ್ಸ್ ಬುಕ್ ಅನ್ನು ನೋಡಿದೆ. ಆಯ್ತು, ಮುಗೀತು. ಅಲ್ಲಲ್ಲ, ಅದು ಹೋಗೋದ್ ಬೇಡ. ಕಡ್ತಕ್ಕೆ ಹೋಗಿದೆಯಲ್ಲ ಈಗ, I'll change, we'll look at it. ತೆಗಿಸ್ಬಿಡಿ. ಅದು ಅದೇ. ರೂಲ್ಸ್ ಬುಕ್ ಅಲ್ಲಿ ಎಲ್ಲೂ ಇಲ್ಲ. ಅದು ಮಹಿಳೆ ಪುರುಷ ಅನ್ನೋದು ಎಲ್ಲೂ ರೂಲ್ಸ್ ಬುಕ್ ಅಲ್ಲಿ ಇಲ್ಲ. ಆಯ್ತು. ಅದನ್ನ ಮಂತ್ರಿ ಅಂತ ಇದ್ದಾರೆ ಆಯ್ತು, ಅವರು. we'll finish. ಈಕ್ವಲ್ ಪುರುಷರ ಮಂತ್ರಿ ಏನಿದ್ದಾರೆ ಅಷ್ಟೇ ಈಕ್ವಲ್ ಸ್ಟೇಟಸ್. ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿನೇ ಬೇಕಾದ ಅಲ್ಲದೆ ಸ್ಟೇಟಸ್ ಇದೆ. ಶರಣ್ ಕಾನೂನಲ್ಲಿ ಎಲ್ಲೂ ಇಲ್ಲ. ಅದರಿಂದ ಕಾನ್ಫಿಡೆನ್ಸ್ ಅವರು ಅವರಿಗೆ ಕಾನ್ಫಿಡೆನ್ಸ್ ಕೊಡೋ ಕೆಲಸ ಮಾಡಬೇಕು ಅಂತ. ನಮ್ಮ ಪ್ರಶ್ನೆ ನಮ್ದು ಸಿಂಪಲ್ ಇತ್ತು. ನಾವು ಡಿ ಕೆ ಶಿವಕುಮಾರ್ ಅವರದ್ದು ಪಾರ್ಲಿಮೆಂಟ್ ಅಲ್ಲಿ ಅದೆಲ್ಲ ನಮ್ಗೆ ಸಂಬಂಧಪಟ್ಟಿಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರೂ ಯಾರಾದ್ರೂ ಹಿಂಗೆ ಕಾಂಗ್ರೆಸ್ಗೆ ಏನಾನ ಉತ್ತರ ಹೇಳಿದ್ರೆ, ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಸದಸ್ಯರು ಅಲ್ಲಿ ಡೆಲ್ಲಿಯಲ್ಲಿ ಉತ್ತರ ಹೇಳಿದ್ರೆ ಅವ್ರು ಕೇಳಕ್ ರೈಟ್ಸ್ ಇದ್ದೇ ಇರ್ತದೆ. ಅಲ್ಲಿ ಅವ್ರ ಪ್ರಶ್ನೆ ಮಾಡ್ಕೊಳ್ಳಿ, ನಂದೇನು ಸಮಸ್ಯೆ ಇಲ್ಲ. ನಾವು ಇಲ್ಲಿ ಸದನದಲ್ಲಿ ಆಗಿರೋದು ಕೇಳಿರೋದು, ಆಚೆದು ಯಾವುದೂ ಇಲ್ಲ. ನರೇಗಾನೂ ಇಲ್ಲ, ಯಾವ ಏಗಾನೂ ಇಲ್ಲ ನಮ್ಮ ಹತ್ರ. ನಮ್ದು ಸದನದಲ್ಲಿ ಆಗಿರುವಂತ ಪ್ರಶ್ನೆಗೆ ನಾವು ಕೇಳಿದ್ವಿ. ಸಿಂಪಲ್ ಪ್ರಶ್ನೆ, ಸಿಂಪಲ್ ಆನ್ಸರ್, ಮುಗ್ದೋಗಿತ್ತು. ಅದಕ್ಕೆ ಏನೇನೋ ಆಗಿದೆ. ಅದಕ್ಕೆ ದಯವಿಟ್ಟು ನೋಡಿ, ನಮಗೆ ಅವರ ಉತ್ತರ ಕೊಟ್ಟಿರುವಂತದ್ದು ನಮಗೆ ಸರಿ ಇಲ್ಲ. ಮತ್ತೆ 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು ಈ ಕಡತದಿಂದ ನೀವು ತೆಗ್ಸಾಕಕ್ಕೂ ನೀವು ಒಪ್ತಾ ಇಲ್ಲ. ಅದರಿಂದ ಇದು ಸರಿ ಇಲ್ಲ. ಸದನ ನಾವು ವಾಕೌಟ್ ಮಾಡ್ತಾ ಇರೋದು ಅಧ್ಯಕ್ಷರೇ. ಅವರು ಮಹಿಳೆಯರ ವಿರೋಧಿಗಳು ಅಂತಕ್ಕಂಥದ್ದು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲ ಅಷ್ಟೇ. ಬೇಕಾಗಿತ್ತು ಅವರಿಗೆ ಅಷ್ಟೇ. ಈಗ ಪ್ರಶ್ನೋತ್ತರ ಮಂತ್ರಿಗಳು ಮತ್ತು ಸದಸ್ಯರೆಲ್ಲ ರೆಡಿಯಾಗಿ ಬೇಗ ಬನ್ನಿ. ಅವರೆಲ್ಲ ಹೋಲ್ತಾರ ಸರ್. ಈಗ ಬರ್ಬೇಕಲ್ಲ ಈಗ.